ಬೇರೆ ಒಬ್ಬರು ನಾನು ನಿಮಗೆ ಹೀಲ್ ಮಾಡ್ತೀನಿ ಅಂತ ಒಬ್ಬರು ಬಂದರೆ ಅವ್ರು ಏನು ಮಾಡ್ತಾರಂದರೆ ಅವರು ಒಳಗೆ ಇರೋ ಆ ಧ್ಯಾನ ಶಕ್ತಿಯನ್ನು ನಿಮ್ಮ ಎಮೋಷ್ನಲ್ ಬಾಡಿ ಅಂದರೆ ಎರಡನೇ ಶರೀರ ಇವರು ಎಥ್ರಿಕ್ ಬಾಡಿಯಿಂದ ಬೇರೊಬ್ಬರು ಎಥ್ರಿಕ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆವಾಗ ಟೆಂಪ್ರರಿಯಾಗಿ ಆ ಎಥ್ರಿಕ್ ಬಾಡಿಯಲ್ಲಿ ಆ ಒಂದು ಎಥ್ರಿಕ್ ಪ್ಯಾಚಸ್ಸು ಹೋಗ್ಬಿಡುತ್ತೆ. ಆವಾಗ ಈ ಭೌತಿಕ ಶರೀರ ಆಗು ಚೆನ್ನಾಗಿರುತ್ತೆ. 2, 3, 4ನೇ ತಿಂಗಳು ಮತ್ತೆ ಅದು ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕೆ ಅಂದರೆ ಆ ಒಂದು ಕಾಯಿಲೆ, ಆ ಒಂದು ಪ್ರಾಬ್ಲಮ್ಮು ಎಲ್ಲಿಂದ ಬರ್ತಾ ಇದೆ ಅಂದರೆ 4ನೇ ಶರೀರ ಕಾಸಲ್ ಬಾಡಿಯಿಂದ ಬರ್ತಾ ಇದೆ. ಅಂದರೆ ವಾಸಿ ಎಲ್ಲಿ ಆಗಬೇಕು? ಕಾರಣ ಶರೀರದಲ್ಲಿ ಆಗಬೇಕು. ಒಬ್ಬರು ಕಾರಣ ಶರೀರಕ್ಕೆ ಇನ್ನೊಂದು ಕಾರಣ ಶರೀರಕ್ಕೆ ಆಕ್ಸಸ್ ಇಲ್ಲ. ಸೊ ಬೇರೆ ಒಬ್ಬರು ಹೀಲ್ ಮಾಡೋದನ್ನೋದು ಟೆಂಪರರಿ. ಬೇರೆ ಯಾವುದು ನಿಮಗೆ ಪರ್ಮನೆಂಟ್ ಹೀಲಿಂಗ್ ಕೊಡಲ್ಲ. ಕೊಡ್ತಾ ಇದೆ ಅಂದರೆ ಅದು ಬರೀ ಟೆಂಪರರಿ, ಅದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮಾಸ್ಟರ್ಸ್. ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂದರೆ ಸೆಲ್ಫ್ ಹೀಲಿಂಗ್.